ಆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ನಿಮ್ಮ ಮನಸ್ಸು ಒಪ್ಪುತ್ತಾ? ನೀನು ಇಂಜಿನಿಯರ್ ಆಗಬೇಕು ಅಂದರೆ, ಸಿವಿಲ್ ಇಂಜಿನಿಯರ್ ಆಗಬೇಕಂದ್ರೆ ಬಿಸಿಲಿನಲ್ಲಿ ಮಳೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ನಿನ್ನ ಕೈಲಿ ತಾಕತ್ತಿದೆಯಾ? ಒಬ್ಬ ಟೀಚರ್ ಆಗಬೇಕು ಅನ್ನೋ ಆಸೆ ಇದ್ದರೆ, ವಿಲ್ ಯು ಬಿ ಏಬಲ್ ಟು ಸ್ಟ್ಯಾಂಡ್ ಬಿಫೋರ್ ದ ಸ್ಟೂಡೆಂಟ್ಸ್ ಹೂ ವಿಲ್ ಹ್ಯುಮಿಲಿಯೇಟ್ ಯು? ತಾಕತ್ತಿದೆಯಾ ನಿಮಗೆ? ಇತ್ತ ಎಂಟರ್ ಇನ್ ಟು ದಟ್ ಪ್ರೊಫೆಷನ್. ಆದ್ದರಿಂದ ನಿಮ್ಮ ಒಳಗಡೆ ನೀವು ನೋಡ್ಕೊಳ್ಳೋದಿದೆಯಲ್ಲ, ಇದನ್ನು ಮಾಡ್ತು ಅಂದರೆ ವಿ ವಿಲ್ ಬಿ ಏಬಲ್ ಟು ಡೂ ದ್ಯಾಟ್. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಆರ್ ಅವೈಲಬಲ್ ಫಾರ್ ಅಸ್. ಸಾವಿರಾರು ಪುಸ್ತಕಗಳು ನಮಗಿದೆ. ನಾನು ಹರಿಹರ ಪ್ರಿಯ ಅನ್ನೋದು ಒಂದು ಇಂಟರ್ವ್ಯೂನ ನೋಡ್ತಾ ಇದ್ದೆ. ಪುಸ್ತಕ ಮನೆ ಅಂತ ಮಾಡಿದ್ದಾರೆ. ಪುಸ್ತಕ ಮನೆಯಲ್ಲಿ ಅವರ ಹತ್ರ ಇರುವ ಪುಸ್ತಕಗಳು ಬಹುಶಃ ಯಾರ ಹತ್ರನೂ ಇಲ್ಲ ಅಂತ ಅನಿಸುತ್ತೆ. ಅಂಥ ಪುಸ್ತಕದ ಸಂಗ್ರಹ. ಆ ಪುಸ್ತಕಗಳು ಅವ್ರು ಹೇಳ್ತಾರೆ, ನೀವು ಪುಸ್ತಕದ ಯಾವುದೇ ಪುಟ ತೆಗೆರಿ, ಆ ಪುಟದಲ್ಲಿ ಇರುವ ಯಾವ ಪದ ಇದೆ ಅದು ಯಾಕೆ ಅವರು ಬರೆದ್ರು, ಅಲ್ಲೇ ಯಾಕೆ ಅಕ್ಷರ ಬಂತು ಅನ್ನೋದನ್ನು ನಾನು ನಿಮಗೆ ವಿವರಣೆ ಮಾಡ್ತೀನಿ ಅಂತಾರೆ. ಸಾವಿರಾರು ಪುಸ್ತಕಗಳಲ್ಲಿ ಯಾವುದೇ ಪುಸ್ತಕ ತೆಗೆದ್ರೆ ಅಂದರೆ ಯೋಚನೆ ಮಾಡಿ ಅವ್ರು ಎಷ್ಟರ ಮಟ್ಟಿಗೆ ಓದಿರಬೇಕು ಅಂತ. ನಾವೆಲ್ಲರೂ ಕೂಡ ಆ ಥರದ ಸ್ಟೂಡೆಂಟ್ಸ್ ಆಗೋಣ. ಹಾಗೆ ಆಗಬೇಕಾದ್ರೆ ನೂರಾರು ಮತವಿಹುದು ಲೋಕದು ಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವ ಮತವದರೊಳ್, ಸಾರದೊಡುಗೆಯ ವಿಚಾರದೊಲೆಯಲ್ಲಿ ಮಾಡೆ ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಬೇರೆ ಮತಿ ಬೇರೆ ಮತ ಅಂದರೆ ನಾನು ತೆಗೆದುಕೊಳ್ಳುವ ಅಂಶಗಳೇನಿದೆ, ಈ ಅಂಶಗಳನ್ನು ನನ್ನದಾಗಿಸಿಕೊಂಡಾಗ ನಾನು ಹೇಗೆ ಬೇಕೋ ಹಾಗೆ ನನ್ನನ್ನು ಪರಿವರ್ತಿಸಿಕೊಳ್ಳುತ್ತೇನೆ. ಪ್ಲೀಸ್ ಡೋಂಟ್ ಬಿಲೀವ್ ದಟ್ ಯಾರದೋ ಆಶೀರ್ವಾದದಿಂದ ನಾನು ಬದುಕ್ತೇನೆ, ಯಾರೋ ಒಬ್ಬರು ಹಿರಿಯರ ಸೇವೆ ಮಾಡೋದ್ರಿಂದ ನಾನು ಬದುಕ್ತೇನೆ. ನೀವು ಬದುಕುವುದು ನಿಮ್ಮ ಕರ್ತವ್ಯದ ಮೇಲೆ, ನೀವು ಪಡುವ ಕಷ್ಟದ ಮೇಲೆ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ, ದೈವಂ ಹಿ ದೈವಮಿತಿಕಾ ಪುರುಷ ವದಂತಿ, ದೈವಂ ನಿಹತ್ಯ ಕುರು ಪೌರುಷ ಆತ್ಮಶಕ್ಯ ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕೋತ್ರ ದೋಷಃ. ಯಾರು ಕೆಲಸ ಮಾಡ್ತಾರೆ, ಯಾರು ದುಡಿತಾರೆ, ಯಾರು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಳ್ತಾರೆ, ಅವರು ಇವತ್ತು ಪ್ರಪಂಚದಲ್ಲಿ ಮುಂದೆ ಬರ್ತಾರೆ. ಇಲ್ಲೇ ಹೋದವರು ಏನು ಮಾಡ್ತಾರೆ ಅಂದರೆ, ಯಾರೋ ಹಾಕಿದ ಊಟವನ್ನು ಅವರು ಮಾಡ್ತಾ ಇರ್ತಾರೆ. ಇದಕ್ಕೆ ಕಡೆಯ ಕಗ್ಗ. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ, ಗಾಯತ್ರಿಯನೆ ಪರಮ ಮಂತ್ರವೆಂದಾರ್ಯರ್. ಧಿಯಂ ಪ್ರಚೋದಿಸೆಂದು ಅನುದಿನವೂ ಬೇಡಿದೊಡೆ, ಧಿಯಂ ಪ್ರಚೋದಿಸೆಂದು ಅನುದಿನವು ಬೇಡಿದೊಡೆ, ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ವಾಟ್ ಡಸ್ ಇಟ್ ಸೇ? ಇಟ್ ಈಸ್ ನಾಟ್ ಇಂಟೆಲಿಜೆನ್ಸ್ ದಟ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ವಿಸ್ಡಮ್ ದಟ್ ಈಸ್ ಇಂಪಾರ್ಟೆಂಟ್. ನಮ್ಮ ಇಂಟೆಲಿಜೆನ್ಸನ್ನು ವಿಸ್ಡಮ್ ಆಗಿ ಪರಿವರ್ತನೆ ಮಾಡಬೇಕು. ಧೀ ಶಕ್ತಿ ಅಂತ ಕರಿತೀವಿ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ? ನಾನು ಈ ಮಾರ್ಗದಲ್ಲಿ ಹೋದರೆ ಸರಿನಾ ಅಲ್ವಾ? ನಾನು ಈ ವಿದ್ಯೆಯನ್ನು ಕಲಿಬೇಕಾ ಕಲಿಬಾರ್ದ? ಈ ವಿದ್ಯೆಯನ್ನು ಏನನ್ನು ನಾನು ಕಲ್ತ್ಕೊಳ್ತೇನೆ. ಇವತ್ತು ಉದಾಹರಣೆಗೆ ಭರತನಾಟ್ಯ ಮಾಡಿದ ವಿದ್ಯಾರ್ಥಿಗಳು, ಗ್ರೂಪ್ ಸಾಂಗ್ನ ಹಾಡಿದಂಥ ವಿದ್ಯಾರ್ಥಿಗಳು, ಅವ್ರು ಇವತ್ತೇ PUC ಆದ ತಕ್ಷಣ ಅವನ್ನೆಲ್ಲ ನಿಲ್ಲಿಸಿಬಿಟ್ರೆ ಯು ವಿಲ್ ನಾಟ್ ಬಿಕಮ್ ಪ್ರೊಫೆಷನಲ್. ನಿಮ್ಮ ಜೊತೆಗೆ ತೊಗೊಂಡೋಗ್ಬೇಕು. ಐ ಹ್ಯಾವ್ ಸೀನ್ ಮೆನಿ ಡಾಕ್ಟರ್ಸ್ ಹೂ ಆರ್ ಭರತನಾಟ್ಯಂ ಡಾನ್ಸರ್ಸ್. I have seen many engineers who are sportsmen. I have seen many lecturers who will be able to speak like Sri Ramanath. ಅವರೆಲ್ಲ ಹೇಗೆ ಮಾಡಿದ್ರು ಅಂದರೆ, ತಮ್ಮ ವಿದ್ಯೆಯ ಜೊತೆಗೆ ಒಂದು ಕಲೆಯನ್ನು ತಮ್ಮದಾಗಿಸಿಕೊಂಡಿದ್ರು. ಯಾರ್ಯಾರು ನಿಮ್ಮ ವಿದ್ಯೆ, ಜನರಲ್ ಎಜುಕೇಷನಿನ ಜೊತೆಗೆ ಈ ಎಲ್ಲ ವಿದ್ಯೆಗಳನ್ನು ನಿಮ್ಮಲ್ಲಿ ಅಡಕ ಮಾಡ್ಕೊಳ್ತೀರಿ, ನೀವೆಲ್ಲರೂ ಕೂಡ ಉತ್ಸಾಹಿಗಳಾಗಿರ್ತೀರಿ, ಜೀವನದ ಅರ್ಥವನ್ನು ತಿಳಿದುಕೊಳ್ತೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. Thank you so much, sir, for motivating and guiding us students. Now, we have Shri Hiremat sir, lecturer of mathematics, to give vote of thanks. ಎಲ್ಲ ಮಹಿಳೆಯರಿಗೆ ನಮಸ್ಕಾರಗಳು. MBS ಕಿಶೋರ್ ಕೇಂದ್ರ PU ಕಾಲೇಜಿನಲ್ಲಿ ಏನಿವತ್ತು ಸಾಂಸ್ಕೃತಿಕ ಚಟುವಟಿಕೆ ಉದ್ಘಾಟನಾ ಸಮಾರಂಭಕ್ಕೆ ಒಬ್ಬ ಹಾಸ್ಯ ಪ್ರಸಿದ್ಧ ಲೇಖಕರು, ಹಾಸ್ಯ ಮಾತುಗಾರರು ರಾಮನಾಥ್ ಸರ್ ಅವರಿಗೆ
ನಮ್ಮ ಸಂಸ್ಥೆ ಪರವಾಗಿ ವೈಯಕ್ತಿಕ ನನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ MES ಸಂಸ್ಥೆಯ ಸದಸ್ಯರಾದಂಥ ಡಾಕ್ಟರ್ HS ಗಣೇಶ್ ಭಟ್ಟ ಸರ್ ಅವರಿಗೂ ಕೂಡ ನನ್ನ ಪರವಾಗಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಶ್ರೀಮತಿ R ಸುನೀತಾರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನೊಬ್ಬ ರೂವಾರಿಯಾದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಡಾಕ್ಟರ್ ಶಾಂತಲಾ ಮೇಡಮ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರತಿಯೊಂದು ಏನು ನೀವು ಮಕ್ಕಳು ಹಾಡಿದಂಥ ಪ್ರಾರ್ಥನೆ, ಗ್ರೂಪ್ ಸಾಂಗ್ಸ್, ಡ್ಯಾನ್ಸ್ ಪ್ರತಿಯೊಂದನ್ನು ಕೂಡ ಈ ಸಾಂಸ್ಕೃತಿಕ ವಿಭಾಗದ ಡಾಕ್ಟರ್ ಕಲ್ಪನಾ ಭಟ್ ಅವರು ಜೊತೆಗೆ ಅವರ ಸದಸ್ಯರು ಭಾಳ ಶ್ರಮ ವಹಿಸಿದ್ದಾರೆ. ಆ ಮಕ್ಕಳು ಕೂಡ ಒಂದು ವಾರದಿಂದ ಬರೀತಾ ಇದ್ದಾರೆ. ಅಷ್ಟು ಚೆನ್ನಾಗಿ ವಾಲ್ ಮ್ಯಾಗ್ಝಿನ್ ಮಾಡಿದ್ದಾರೆ. ಸೃಜನ ಅಂತ, ನಿಜವಾಗಿಯೂ ಸೃಜನ, ಅದು ಸೃಜನತೆ ಅದರಲ್ಲಿದೆ. ಸೊ ಅದಕ್ಕೆಲ್ಲ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ನಾನು ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಭಾಳ ಜನ ಇಲ್ಲಿ ನಮ್ಮ ಸಹಾಯವನ್ನು ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಈ ನಮ್ಮ PU ಕಾಲೇಜ್ ಏನಿದೆ ಇದು ಕಾಂಪೋಸಿಟ್ ಕಾಲೇಜ್. ನಾವು ಇಷ್ಟೊತ್ತು ಇಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸ್ಕೂಲಲ್ಲಿರುವಂಥ ಪ್ರತಿಯೊಬ್ಬರು ಇದಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ಹೈಸ್ಕೂಲ್ ಮೇಡಮ್, ಪ್ರಿನ್ಸಿಪಾಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರೈಮರಿ ಸೆಕ್ಷನ್ ಮೇಡಮ್ ಏನು ಪ್ರಿನ್ಸಿಪಾಲ್ ಸ್ಟಾಫ್ ಇದೆ ಅವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಒಂದು ಸಹಕಾರದಿಂದ ನಾವಿಲ್ಲಿ ಇಷ್ಟೊಂದು ಚೆನ್ನಾಗಿ ಈ ಕಾರ್ಯಕ್ರಮನ ಅನುಭವಿಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಪ್ರತಿಯೊಬ್ಬರು ಕಾರಣರಾಗಿದ್ದಾರೆ. ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮೆಲ್ಲ ವಿದ್ಯಾರ್ಥಿ ಬಳಗಕ್ಕೋಸ್ಕರ. ಇಲ್ಲಿ ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರ ಅನಿಸುತ್ತೆ. ರಾಮನಾಥ್ ಸರ್ ಅಂತೂ ಜೀವನದ ಪ್ರತಿಯೊಂದು ಏನು ನಮ್ಮ ವಿಷಯಗಳಿದೆ, ಘಟನೆಗಳಿದೆ, ಅದನ್ನು ಹಾಸ್ಯ ರೂಪದಲ್ಲಿ ತೊಗೊಂಡಾಗ ಭಾಳ ಈಸಿಯಾಗಿ, ಭಾಳ ಸರಳವಾಗಿ ನಾವು ಅದನ್ನು ಲೀಡ್ ಮಾಡುವಂಥ ಒಂದು ಆ ಸಂದರ್ಭ ಬರುತ್ತೆ ಅನ್ಕೋತೀನಿ ನಾನು. ಭಾಳ ಚೆನ್ನಾಗಿ ಅವರು ಏನು ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅದನ್ನು ಭಾಳ ಈಸಿಯಾಗಿ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಅದೇ ರೀತಿ ಗಣೇಶ್ ಭಟ್ಟ ಸರ್ ಕೂಡ ಓದು, ಚಿಂತನೆ, ನಿಮ್ಮ ಸ್ಟಡಿಗೋಸ್ಕರ ಏನು ಮಾಡ್ತಾ ಇದ್ದೀರಿ ಅದನ್ನು ಭಾಳ ಗಮನ ಇಟ್ಟು ನಿಮ್ಮ ಜೀವನದಲ್ಲಿ ಅದು ನಿಮಗೆ ಸಹಕಾರಿಯಾಗಲಿ. ಅದೇ ರೀತಿ ನಿಮ್ಮೇನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ, ಸಾಂಸ್ಕೃತಿಕ ಚಟುವಟಿಕೆಗಳಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಅದು ನಿಮಗೆ ಕೇವಲ ಜೀವನಕ್ಕೆ ಅಂತಲ್ಲ, ಮನುಷ್ಯನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಭಾಳ ಅನುಕೂಲವಾಗುವಂಥದ್ದು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. Thank you so much, sir. Now I request the dignitaries on the dais and the audience to please raise for the national anthem. जनगणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा
उच्छल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत